ಬೆಂಗಳೂರು ನಗರ ದೇವತೆ ಅಣ್ಣಮ್ಮಗೆ ಡಿಕೆ ಶಿವಕುಮಾರ್ ವಿಶೇಷ ಪೂಜೆ ಸಲ್ಲಿಸಿದ್ರು. ಸಿಎಂ ಆಗ್ತಾ ಇದ್ದಂತೆ ಅಣ್ಣಮ್ಮ ಹರಕೆಯನ್ನ ತೀರಿಸಿದ್ದಾರೆ ಸಿಎಂ ಡಿಕೆಶಿ. ಅಣ್ಣಮ್ಮ ದೇವಿಗೆ ಹರಕೆ ಕಾಣಿಕೆಯ ಹಣವನ್ನ ಹಾಕಿದ್ರು ಸಿಎಂ. ಅಣ್ಣಮ್ಮ ದೇವಿಗೆ ಹರಕೆ ತೀರಿಸಿದ್ದಾರೆ ಡಿಕೆ ಶಿವಕುಮಾರ್. ಬೆಂಗಳೂರು ನಗರ ದೇವತೆ ಅಣ್ಣಮ್ಮಗೆ ಡಿಕೆ ಶಿವಕುಮಾರ್ ವಿಶೇಷ ಪೂಜೆಯನ್ನ ನೆರವೇರಿಸಿದರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಸಿಎಂ ಆಗ್ತಾ ಇದ್ದಂತೆ ಹರಕೆ ತೀರಿಸಿದ್ದಾರೆ ಸಿಎಂ. ಸಾಲು ಸಾಲು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ದೇವಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಇದ್ದಂತ ದೃಶ್ಯ ಇದು. ಅಣ್ಣಮ್ಮ ದೇವಿಗೆ ಹರಕೆ ಕಾಣಿಕೆಯ ಹಣ ಹಾಕಿದ್ರು. ಸಿಎಂ ಆಗ್ತಾ ಇದ್ದಂತೆ ಹರಕೆ ತೀರಿಸಿದ್ದಾರೆ. ಅಣ್ಣಮ್ಮ ದೇವಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಂತಹ ದೃಶ್ಯ ಇದು. ಸಿಎಂ ಆಗೋದಕ್ಕೂ ಮೊದಲು ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಬಹಳ ಜೋರಾಗಿ ನಡೆದಿತ್ತು. ಈಗ ಮುಖ್ಯಮಂತ್ರಿ ಆಗ್ತಾ ಇದ್ದಂತೆಯೂ ಕೂಡ ಸಾಲು ಸಾಲು ದೇವಸ್ಥಾನಗಳಿಗೆ ಭೇಟಿ ಕೊಡೋದು. ಈಗ ಬೆಂಗಳೂರಿನ ನಗರ ದೇವತೆ ಅಣ್ಣಮ್ಮ ದೇವಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟರು, ವಿಶೇಷ ಪೂಜೆ ನೆರವೇರಿಸಿದ್ರು, ಹರಕೆ ತೀರಿಸಿದ್ದಾರೆ. ಹರಕೆ ಕಾಣಿಕೆಯ ಹಣವನ್ನ ಡಿಕೆ ಶಿವಕುಮಾರ್ ಹಾಕಿದಂತ ದೃಶ್ಯ. ವಿಶೇಷ ಪೂಜೆ ಸಲ್ಲಿಸಿದ್ರು, ತಾವೇ ಕೈಯಾರೆ ಪೂಜೆ ಮಾಡಿದ್ರು. ಬೆಂಗಳೂರಿನ ಅಣ್ಣಮ್ಮ ದೇವಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಂತಹ ದೃಶ್ಯ ಇದು. ಸಿಎಂ ಪಟ್ಟಕ್ಕೆ ಏರ್ತಾ ಇದ್ದಂತೆ ಹರಕೆ ತೀರಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮಹಾನ್ ದೈವ ಭಕ್ತರು. ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ದೇವಸ್ಥಾನ, ದೇಶದ ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾನೆ ಇರ್ತಾರೆ. ಯಾವುದೇ ಸ್ಥಳಕ್ಕೆ ಹೋದ್ರೂ ಅಲ್ಲಿರುವಂತಹ ಪ್ರಮುಖ ದೇವಸ್ಥಾನಗಳಿಗೆ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾನೆ ಇರ್ತಾರೆ. ಇನ್ನು ಅಜ್ಜಯ್ಯನ ಪರಮ ಭಕ್ತರು. ಎಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮರ್ತಿಲ್ಲ. ಸಿಎಂ ಆಗೋದಕ್ಕೂ ಮೊದಲು ಮತ್ತು ಸಿಎಂ ಆದ ನಂತರವೂ ಕೂಡ ದೇವಸ್ಥಾನಗಳಿಗೆ ಭೇಟಿ ಕೊಡೋದನ್ನ ಮುಂದುವರೆಸಿದ್ದಾರೆ. ಸಿದ್ದರಾಮಯ್ಯನವರ ರಾಜೀನಾಮೆ ಸಂದರ್ಭ, ದೆಹಲಿಗೆ ಕರೆಸಿಕೊಂಡಂತ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಮೊದಲು ಅಜ್ಜಯ್ಯನ ದರ್ಶನ ಪಡೆದು ಆನಂತರ ದೆಹಲಿ ಫ್ಲೈಟ್ ಹತ್ತಿದ್ರು. ವಾಪಸ್ ಬಂದ ನಂತರವೂ ಕೂಡ ಸೀದಾ ಅಜ್ಜಯ್ಯನ ದರ್ಶನಕ್ಕೆ ಅಂತಲೇ ಹೋಗಿತ್ತು. ಪ್ರಮಾಣ ವಚನ ಸ್ವೀಕರಿಸುವಾಗಲೂ ಕೂಡ ಅಜ್ಜಯ್ಯನ ಹೆಸರಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬಹುತೇಕ ರಾಜ್ಯದ ಎಲ್ಲ ಪ್ರಮುಖ ದೇವಸ್ಥಾನ, ದೇಶದ ಮೂಲೆ ಮೂಲೆಯಲ್ಲಿರುವಂತಹ ಪ್ರಮುಖ ದೇವಸ್ಥಾನಗಳಿಗೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಕೆಪಿಸಿಸಿ ಪ್ರೆಸಿಡೆಂಟ್ ಆದಾಗಿಂದ ಇದು 5th ಟೈಮ್ ಅವ್ರು ಬರ್ತಾ ಇರೋದು. ಇಲ್ಲಿ DCM ಆದಾಗೂ ಬಂದಿದ್ರು, ಅವರು KPCC ಪ್ರೆಸಿಡೆಂಟ್ ಆದಾಗೂ ಬಂದಿದ್ರು. ಇವಾಗ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಬಂದು ಅವ್ರ ಹರಕೆ ಎಲ್ಲ ತೀರಿಸಿದ್ದಾರೆ. ಹರಕೆ ತೀರಿಸಿ ಅವರು ಏನೋ ಬೇಡ್ಕೊಳ್ತಾ ಇದ್ರು, ಅವರು ಏನೋ ಪ್ರಾರ್ಥನೆ ಮಾಡ್ತಾಯಿದ್ರು. ಆ ಟೈಮಲ್ಲಿ ಅವ್ರಿಗೆ ರೈಟ್ ಸೈಡಿಂದ ಹೂವು, ಮಲ್ಲಿಗೆ ಹೂವು ಅಮ್ಮನವರು ಪ್ರಸಾದ ಕೊಟ್ಟರು, ಪ್ರಸಾದ ಕೊಟ್ಟಿದ್ದೀರಿ. ಆಮೇಲೆ ಅವ್ರದ್ದು ಹರಕೆ ಏನೋ ಇತ್ತು, ಅದನ್ನು ಎಲ್ಲ ಉಂಡಿಯಲ್ಲಿ ಅವರು ಕೊಟ್ಟಿದ್ದಾರೆ. ಅದೆಷ್ಟು ಕಾಯಿನ್ಸ್ ಎಲ್ಲ ಇಕ್ಕಿದ್ರು, ಅವ್ರ ದುಡ್ಡೆಲ್ಲ ಇಟ್ಟಿದ್ರು, ಅದೆಲ್ಲ ಅವರಲ್ಲಿ ಕೊಟ್ಟಿದ್ದಾರೆ. ಏನೋ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಜೋಬು ಎಲ್ಲ ಗೊತ್ತಿಲ್ಲ, ಅದೇ ಅವ್ರು ತಂದಿದ್ರು. ಹೌದು, ಬಿಸಿಲು ಮಾರಮ್ಮಗೆ ಇಲ್ಲಿ ಫಸ್ಟು ಮೊಸರು ಉಪ್ಪು ಎಲ್ಲ ಹಾಕಿ ಆಮೇಲೆ ಒಳಗಡೆ ಹೋಗೋದು. ಫಸ್ಟ್ ಅಮ್ಮಗೆ ಪೂಜೆ ಮಾಡಿಬಿಟ್ಟು ಅಮ್ಮಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಒಳಗಡೆ ಹೋಗೋದು. ಯಾರೇ ಮ್ಯಾಮ್ ಯಾವ ಥರ ಶಕ್ತಿ ಇದೆ ಅಂದರೆ ನೀವೇ ನೋಡ್ಬೋದಲ್ವ ಮ್ಯಾಮ್ ಹೇಗಿದೆ ಅಂತ. ಇದು ನಮ್ಮದು ಇತಿಹಾಸ ಬಂದ್ಬಿಟ್ಟು 1800 years ಅಂತ ಇದೆ ಮ್ಯಾಮ್. ಇದು ತಮಿಳ್ನಾಡಲ್ಲಿ ಆಗಿನ ಕಾಲದಲ್ಲಿ ಅದು
ತಾಗಲೆಗರಿ ಇರುತ್ತಲ್ಲ ಮ್ಯಾಮ್, ಅಲ್ಲಿಂದ ನಮಗೆ ತೊಗೊಂಬಂದು ಕೊಟ್ಟಿದ್ದಾರೆ ಅವರು. ಅವರೇ ಅಲ್ಲಿರೋರೇ ತೊಗೊಂಬಂದು ಕೊಟ್ಟಿದ್ದು, ಗೌರ್ಮೆಂಟ್ ಅವ್ರು ನಮಗೆ ಅವರೇ ಕಳಿಸಿದ್ದಾರೆ ಅದನ್ನು. ಇದು ಇತಿಹಾಸ ಅಂತ. ಆಮೇಲೆ ಇದು ಬಂದ್ಬಿಟ್ಟು ಉದ್ಭವ ಮೂರ್ತಿ. ನಾವು ಇದನ್ನು ಏನು ಇದು ಮಾಡಿಲ್ಲ, ಪ್ರತಿಷ್ಠಾಪನೆ ಮಾಡಿಲ್ಲ. ಇದು ಉದ್ಭವ ಮೂರ್ತಿ ಮ್ಯಾಮ್, ಇದು ದೇವರು. ಕೆಂಪೇಗೌಡರು ಅಷ್ಟೇ. ಕೆಂಪೇಗೌಡರು ಫಸ್ಟು ಬೆಂಗಳೂರು ಕಟ್ಟೋಕ್ಕೆ ಮುಂಚೆ ಎಮ್ಮಗೆ ಬಂದು ಫಸ್ಟು ಎಲ್ಲ ಪೂಜೆ ಎಲ್ಲ ಸಲ್ಲಿಸಿ ಆಮೇಲೆ ಅವರು ಬೆಂಗಳೂರನ್ನ ಕಟ್ಟಿದ್ದು ಕೆಂಪೇಗೌಡರು. ಆಮೇಲೆ ಮಕ್ಕಳಾಗುತ್ತಲ್ಲ ಮ್ಯಾಮ್, ಯಾವುದೇ ಜಾತಿ ಇರಲಿ, ಮುಸ್ಲಿಮ್ ಇರಲಿ, ಕ್ರಿಶ್ಚಿಯನ್ ಇರಲಿ, ನೀವು ಬೇಕಂದರೆ ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ ಕಾಣಿಸುತ್ತೆ. ಮಗು ಆಗಿದ ತಕ್ಷಣ ಒಂದು ಎಷ್ಟೋ ತಿಂಗಳೊಳಗಡೆ ಇಲ್ಲಿ ಕರ್ಕೊಂಬರ್ತಾರೆ ಮ್ಯಾಮ್ ಫಸ್ಟು. ಆಮೇಲೆ ಮದುವೆ ಆಗಿ ಹೊಸದ್ರಲ್ಲೂ ಅಷ್ಟೇ, ಫಸ್ಟ್ ಇಲ್ಲಿ ಕರ್ಕೊಂಬಂದು ಬಾಯ್ಬಿಗೆಲ್ಲ ಚುಚ್ಚಿ ಬಲಿ ಎಲ್ಲ ಕೊಡ್ತಾರೆ. ಮುಂಚೆ ಎಲ್ಲ ಕೊಡ್ತಾಯಿದ್ರು, ಇವಾಗ ಅದೇನೋ ರೂಲ್ಸ್ ಬಂದಾಗಿಂದ ಸ್ಟಾಪ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.